ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ ಅಂತೇಳಿ. ಇವತ್ತಿನ ಕ್ಲಾಸ್ನಾಗ ನಾವು ಏನೋ ಪಾಠ ಹೇಳ್ತಿಲ್ಲ. ನಮ್ಮ ಹುಡುಗರು ಭಾಳ ಹೇಳಿದ್ರು. ನಮ್ಮ ಶಾಲೆ ಒಳಗಡೆ ಕತೆ ಹೇಳ್ತಿದ್ದೆ ನಾನು. ಹಾಸ್ಟೆಲ್ ಸ್ಟೋರಿ ಅಂದ್ರೆ ನಾವು 6ನೇಯಿಂದ 10th ಕೂಡ ಮೊರಾರ್ಜಿ ಹಾಸ್ಟೆಲ್ಸ್ನಲ್ಲಿ ಇರ್ತಿದ್ವಿ. ಹಾಸ್ಟೆಲ್ ಅಂದ ಬಳಿಕ ಸ್ಟೋರಿ ಮಜಾ ಇರ್ತವೆ. ಒಂದೊಂದು ನೆನಪು ಕೂಡ ಭಾಳ ಅಜರಾಮರವಾಗಿರ್ತವೆ. ನಮ್ಗೆ ಇನ್ನೂ ಕೂಡ ನೆನಪು ಇನ್ನೂ ಹೋಗಿಲ್ಲವು, ಈಗೇ ಮಾಡಿವಿ ನನ್ನಂಗೆ ಇರ್ತವೆ. ಅದೇ ರೀತಿ ಒಂದು ಸ್ಟೋರಿ ಹೇಳಿರಿ ಅಂತಂದಿದ್ರು. ಕಮೆಂಟ್ ಮುಖಾಂತರ ಹೇಳಿದ್ರು ನಮ್ಮ ಹುಡುಗರು, ಸರ್ ಆ ಸ್ಟೋರಿ ಹೇಳಿರಿ ಒಮ್ಮೆ ನಮ್ಮ ಶಾಲೆಗೆ ಹೇಳಿದ್ದಾನ ಅಂತೇಳಿ. ಹಾಗಾಗಿ ಈಗ ಹೇಳಬೇಕಿತ್ತು, ನಾನು ಬ್ಲೂ ಪ್ರಿಂಟ್ ಬಗ್ಗೆ ಹೇಳಾಕಿದ್ದೆ ಇವತ್ತಿನ ಕ್ಲಾಸ್ನಾಗ. ಆದರೂ ಕೂಡ ಹುಡ್ರಿ ಏನಂದ್ರೆ ಹಾಸ್ಟೆಲ್ ಸ್ಟೋರಿ ಹೇಳಿ ಅಂತಂದ್ರೆ ಇಲ್ಲಾಂದ್ರೆ ನೋಡ್ರಿ ಹುಡುಗರು ತೋರಿಸ್ಬೋದು ಒಂಚೂರು ಹಂಗೆ ಅವ್ರಿಗೆ. ಇಲ್ಲ ಹಾಯ್ ಮಾಡಿರಿ, ಹಾಯ್ ಅಂದಿದೆ. ಹಾಂ ಸರಿ ನೋಡಿರಿ, ಇರ್ಬಾರ ಮುಂದೆ ನೋಡಿ ಸರಿ ನೆಕ್ಸ್ಟ್. ಹಾಂ ಸಾಕು 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 ನೋಡಿರಿ. ನಮ್ಮ ಹುಡುಗರೆಲ್ಲ ಹಾಸ್ಟೆಲ್ ಸ್ಟೋರಿ ಹೇಳಂತಂದ್ರೆ ಅಂದ್ರೆ ಹಾಸ್ಟೆಲ್ನಲ್ಲಿ ನಾವು 6th ಇದ್ದಾಗ 7th ಇದ್ದಾಗ ಭಾರಿ ಇದು ಮಾಡ್ತಿದ್ವಿ. ಏನಾಗಿತ್ತು ಒಮ್ಮೆ, ನಾನು 7th ಇದ್ದೆ, 7th ಅಲ್ಲ ಸಾರಿ ನಾನು 8th ಇದ್ದೆ. ನಮ್ಮ ತಮ್ಮ ಒಬ್ಬ 7th ಇದ್ದ. ಅಲ್ಲಿ ಹಾಸ್ಟೆಲ್ಗಳಲ್ಲಿ ರೂಮನ್ನು ಅಂದ್ರೆ ರೂಮ್ ಕೊಡ್ತಿದ್ರು ನಮಗೆ. ಹಾಸ್ಟೆಲಲ್ಲಿ ರೂಮ್ಸ್ ಇರ್ತಾವೆ, ಅವನು ಅಲ್ಫಾಬೆಟ್ ಪ್ರಕಾರ ಅಂದ್ರೆ ಅಲ್ಫಾಬೆಟ್ಸ್ ಇರ್ತಾವೆ ABCD ಅಂತೇಳಿ, ಅದ್ರ ಪ್ರಕಾರ ರೂಮನ್ನು ಹಂಚ್ತಿದ್ರು. ನನ್ನ ಹೆಸರು ಶಂಭು, ನಮ್ಮ ತಮ್ಮನ ಇದ್ದಪ್ಪ ನಮ್ಮ ರಿಲೇಷನ್ ಶಶಿಧರ್ ಅಂತೇಳಿ. ಅವನು ಕೂಡ ಏನಪ್ಪ ಅಂತಂದ್ರೆ ಎಸ್ ಅಂದ್ರೆ ಎಸ್ ನೋಡಿರಿ, SR ಇವೆಲ್ಲ ನಿಯರ್ ಬರ್ತಿದ್ದು. ನಮ್ದೊಂದು ರೂಮ್, ನಮ್ಮ ದೋಸ್ತರಿಗೆ ಬೇರೆ ಕಡೆ ಇರ್ತದೆ A ರೂಮ್ನಾಗ. ಅಂದರೆ ಅಭಿಷೇಕ್ ಅಭಿಜಿತ್ ಅನ್ನೋದು ಅವ್ರು A ರೂಮ್ ಅಂದ್ರೆ ಒಂದು 6 ರೂಮ್ ಇದ್ದು. ಅವನು ಅಲ್ಫಾಬೆಟ್ ಪ್ರಕಾರ 6ನೇಯಿಂದ ಹಿಡಿದು 10th ಮಟ್ಟ ಹಾಸ್ಟೆಲ್ನಲ್ಲಿ ಇರ್ತಿದ್ವಿ. ಅದ್ರೊಳಗೆ ಡಿವೈಡ್ ಮಾಡಿ ಹುಡುಗರುಗಳನ್ನು ಹಾಕಿರ್ತಿದ್ರು. ಒಮ್ಮೆ ಏನಾಗ್ಬಿಡ್ತು, ನಮ್ಗೆ 2 ತಿಂಗಳು ಸುಟಿ ಬರ್ತದೆ ನೋಡಿ, ಆ್ಯನ್ಯುವಲ್ ಎಕ್ಸಾಮ್. ಲಾಸ್ಟ್ ಎಕ್ಸಾಮ್ ಬರೆದ ನಂತರ ಒಂದು ಎಕ್ಸಾಮ್ ಬರ್ತದೆ. ಆ ಎಕ್ಸಾಮ್ ಮುಗಿದ ನಂತರ ನಮ್ಮನ್ನ ಊರಿಗೆ ಕಳಿಸ್ತಾರೆ. ನಿಮಗೆಲ್ಲ ಗೊತ್ತು, 2 ತಿಂಗಳ ರಜೆ ಅಂತಂದ್ರೆ ಫೈನಲ್ ಎಕ್ಸಾಮ್, ಲಾಸ್ಟ್ ಎಕ್ಸಾಮ್ ಮುಗಿದ ನಂತರ ಸುಟಿ ಬರ್ತದೆ. ಅಲ್ಲೇನಾಗಿತ್ತು ಮಜಾ ಇತ್ತು ಕೇಳಿರಿ ಸ್ಟೋರಿ. ಇದು ನನಗೆ ಏನಾಗಿತ್ತಪ್ಪ ಅಂತಂದ್ರೆ ಲಾಸ್ಟ್ ಎಕ್ಸಾಮು ಮುಗೀತು. ಅದು ಮುಗಿದ ಮೇಲೆ ನಮ್ಮನ್ನ ನಾಳೆ ಹಾಸ್ಟೆಲಿಂದ ಊರಿಗೆ ಕಳಿಸ್ತಾರೆ. ಹಾಸ್ಟೆಲ್ನಾಗ ಇರ್ತಾರೆ ಗೊತ್ತಿದೆಲ್ಲ ಸ್ಟೋರಿ. ಅಂದರೆ ನಮ್ಮ ಟ್ರಂಕ್ ತೊಗೊಂಡು ನಾವು ನಾಳೆ ಎಕ್ಸಾಮ್ ಮುಗಿದಪ್ಪ ಅಂದ್ರೆ ನಾಳೆ ಮರುದಿನ ನಮ್ಮ ಊರಿಗೆ ಕಳಿಸ್ತಿರ್ತಾರೆ. ಒಂದು ಲೆಟರ್ ತೊಗೊಂಡು ಅವ್ರ ಪ್ರೊಸೀಜರ್ ಇರ್ತಾವೆ. ನಮ್ಮ ವರ್ಡನ್ನು ಆ ರೀತಿ ಮಾಡ್ತಾಯಿದ್ವಿ. ನಾವೇನು ಮಾಡ್ತಿದ್ವಿ, ಹಿಂದಿನ ದಿನ ಈಗ ತೋರಿಸ್ತು ನೋಡಿ ಜಸ್ಟ್ ಹಾಗೆ. ಏನಪ್ಪ ಅಂತಂದ್ರೆ ನಾವು ಹಿಂದಿನ ದಿನ ಏನು ಮಾಡ್ತಿದ್ವಿ, ಈ ರೀತಿ ನಮಗೆ ನೋಟ್ಸ್ ಕೊಟ್ಟಿರ್ತಿದ್ರು ಹಾಸ್ಟೆಲ್ನಲ್ಲಿ ಫೇರ್ಗಳನ್ನ. ಅದ್ರ ಫೇರ್ ಲಾಸ್ಟ್ ಎಕ್ಸಾಮ್ ಮುಗಿದಿರ್ತದಲ್ಲ ಎಲ್ಲ, ಇಲ್ಲಿ ಲಾಸ್ಟ್ ಈ ರೀತಿ ಖಾಲಿ ಹಾಳಿಗಳಿರ್ತವೆ. ಇದೆಲ್ಲ ತುಂಬಿರ್ತತಿ, ಇಲ್ಲಿ ಖಾಲಿ ಹಾಳಿ ಇರ್ತವೆ ನೋಡಿ. ಈ ಖಾಲಿ ಹಾಳಿಯನ್ನು ಅಷ್ಟೇ ಹರ್ಕೊತಿದ್ವಿ ನಾವು. ನಾವೇನು ನೋಟ್ಸ್ ಬರ್ತಿರ್ತಿದ್ವಲ್ಲ ಅವನ್ನ ಈ ರೀತಿ ನಮ್ಮದು ಕಾಟ ಇರ್ತಿದ್ದು. ಅಂದ್ರೆ ಕಾಟ ಗೊತ್ತಿರ್ತಾರೆ ನಮಗೆ, ಎಲ್ಲ ಸ್ಟೀಲಿನ ಕಾಟನೇ ಇರ್ತಿದ್ವು. ಮಲ್ಕೊಳ್ಳೋ ಕಾಟ ಕೊಟ್ಟಿರ್ತಾರೆ ನಮಗೆ. ಆ ನಡುವು ಸೆಂಟ್ರ್ನಾಗ ಹಾಳಿ ಏನು ಎಲ್ಲರೂ ಹೋಗಿದ್ವಿ. ಆ ಪೇಜ್ ಖಾಲಿ ಇರೋನ ಅಷ್ಟೇ ಹರ್ಕೊಂಡು ನಮ್ಮ ಬ್ಯಾಗ್ನಾಗ ಇಟ್ಕೊತಿದ್ವಿ. ನಾಳೆ ಊರಿಗೆ ಯಾಕಂದ್ರೆ ಅಲ್ಲಿ ಊರಾಗ ನಮ್ಮ ತಮ್ಮ ತಂಗಿ ಇರ್ತಾರಲ್ಲ, ಅವ್ರಿಗೆ ಒಂದು ಬರ್ಯಾಕೆ ಕೊಟ್ಟಾರಂತೇಳಿ. ಈ ರೀತಿ ನಾನು ಒಬ್ಬನಲ್ಲ, ಎಲ್ಲ ಹುಡುಗರು ನಮ್ಮ ರೂಮ್ನಾಗ ಮಾಡ್ತಿದ್ರು. ತುಂಬಿದ ಹಾಳಿ ಏನು ಮಾಡ್ತಿದ್ವಿ, ಎಲ್ಲರೂ ಸೆಂಟ್ರ್ನಾಗ ಹೋಗಿತಿದ್ವಿ. ನಾವೇನು ಮಾಡ್ಬಿಟ್ವಿ, ಸ್ವಲ್ಪ ಅವಾಗ ಕೂಡ ಸ್ವಲ್ಪ ವಯಸ್ಸಾಗಿತ್ತು, ಸಣ್ಣರಲ್ಲ, ವಯಸ್ಸು ತುಂಟತನ ಮಾಡ್ತಿದ್ದೆಲ್ಲ. ನಮ್ಮ ತಮ್ಮ ನಾವು ಏನು ಮಾಡ್ಬಿಟ್ವಿ, ಎಲ್ಲ ಹುಡುಗರು ಜಳಕಕ್ಕೆ ಹೋಗಿದ್ರು. ನಮ್ಮ ಹುಡುಗರು ಒಂದಿಷ್ಟು ಆ ಪೇಪರ್ ಇದ್ವಲ್ಲ, ಆ ಎಲ್ಲ ಪೇಪರ್ನ ತೊಗೊಂಡು ಕಾಟ ಇರ್ತಂತ ಹೇಳಿದ್ನಲ್ಲ, ಕಾಟ ಬುಡಕ್ಕೆ ಸರಿಸಿದ್ವಿ. ಕಾಟ ಇರ್ತದಲ್ಲ, ಆ ಕಾಟ ಬುಡಕ್ಕೆ ಸರಿಸಿ ಏನು ಮಾಡಿಬಿಟ್ವಿ, ಅದಕ್ಕೆ ಬೆಂಕಿಯನ್ನು ಹಚ್ಬಿಟ್ವಿ. ಕಡ್ಡಿಕೆರೆ ಬೆಂಕಿ ಹಚ್ಬಿಟ್ವಿ. ಕಡ್ಡಿಕೆರೆ ಬೆಂಕಿ ಹಚ್ಚಿದ್ವಿ. ಅದೇನೋ ಹಾಳಿ ಪೇಪರ್ಸ್ ಎಲ್ಲ ಸುಡ್ತಾವೆ, ಜಲ್ದಿ ಸುಡ್ತದೆ ಅಂತೇಳಿ ಹಚ್ಚಿಟ್ವಿ. ಹಚ್ಚಿಟ್ಟು ನಂತರ ಏನಾಗ್ಬಿಡ್ತು, ನಾವು ಸ್ನಾನ ಮಾಡಕ್ಕೆ ಹೋದ್ವಿ. ಹಾಡು ಹೇಳ್ಕೊಂತೀವಿ, ಒಂದು ದೊಡ್ಡದೊಂದು ಬಕೆಟ್ ಹಾಕ್ಕೊಂಡು ಎಲ್ಲಿಗೆ ಲಾಲ 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 ಅನ್ಕೊಂತ ಹೋದ್ವಿ. ಹೋಗಿದ ನಂತರ ನಾವು ಸ್ನಾನ ಮಾಡಕ್ಕೆ ಹೋಗಿವಿ. ನಮ್ಮ ವಾರ್ಡನ್ ಏನು ಮಾಡ್ತೀವಿ, ಪ್ರತಿದಿನ ಬೆಳಗ್ಗೆ ಪ್ರತಿದಿನ 2 ದಿನಕ್ಕೊಂಬರ್ತಿದ್ರು. ಅವತ್ತು ನಾಳೆ ಊರಿಗೆ ಹೋಗ್ತಾರ ಅಂತಂದ್ರೆ ಅದು ಹೋಗೋ ದಿನನೇ ಇದು ಆ್ಯಕ್ಚುಲಿ ಆಗಿದ್ದಿರು. ಮರುದಿವಸ ನೆಕ್ಸ್ಟ್ ಡೇ ಇದು. ನಾವು ಇನ್ನು ಬೆಳಗ್ಗೆ ನಮ್ಮ ಊರಿಗೆ ಕಳಿಸ್ತಾರ ಅನ್ನೋ ಟೈಮ್ನಾಗ ಆಗಿದ್ದಿರು. ಸರಿ, ಆ ಟೈಮ್ನಾಗ ಆಗಿದ್ದು. ನಾವು ಸ್ನಾನಕ್ಕೆ ಹೋದ್ವಿ, ಬಕೆಟ್ ಹಾಕ್ಕೊಂಡು. ಅದು ಬೆಂಕಿ ಹಚ್ಚಿ ಹೋಗಿದ್ವಿ ಆಲ್ರೆಡಿ ನಾವು. ನಮ್ಮ ಹುಡುಗರಿದ್ರು, ನಮ್ಮ ವಾರ್ಡನ್ ಸರ್ ಬರ್ತಾರೆ. ಪ್ರತಿ ರೂಮ್ನು ವಿಸಿಟ್ ಮಾಡ್ತಾ ಬರ್ತಾರೆ. ಏನು ಮಾಡತ್ತಾರೆ ರೂಮ್ನಾಗ, ಏನು ನಡೆದೈತಿ, ಕಸ ಹಾರ್ವ್ಯಾರನ ಏನಂತೇಳಿ ಒಂದೊಂದು ನೋಡ್ಕೊಂಡು ಬಂದರು. ರೂಮ್ ಪಾಳೆ ನಮಗೆ ಬಂದ್ಬಿಡುತ್ತೆ. ನಮ್ಮ ರೂಮಿಗೆ ಬರೋದು ಏನಾಗೈತಿ ಹೇಳ್ತೀನಿ ನಿಮಗೆ, ನೀವು ನೆನ್ಪು ಮಾಡ್ಕೋಬೇಕು, ಕಲ್ಪನೆ ಮಾಡ್ಕೋಬೇಕು. ಹುಡುಗರು ಏನಾಗೈತೆ ಅಂತಂದ್ರೆ, ನಮ್ಮ ಸರ್ ಸ್ವಲ್ಪ ಹ್ಯಾಂಡಿಕ್ಯಾಪ್ ಇದ್ರು. ಒಂದು ಕಾಲು ಹಿಂಗೆ ಕುಣ್ತಿದ್ರು ಅವರು. ಅವ್ರ ಹೆಸರು ಪುರಾಣಿಕ್ ಏನೋ ಇತ್ತು ಒಂದು. ನಮ್ಮ ಸರ್ ಹಿಂಗೆ ಕುಣ್ತಾ ಇದ್ರು, ವಾರ್ಡನ್. ನೆನಪು ಮಾಡ್ಕೋಬೇಕು ನೀವು, ಕುಂಟು ಅಂತ ಬಂದರು ಅವ್ರು ಪಾಪ. ಅದು ನಾವೇನು ಮಿಸ್ ನಾವಾಗೆ ಬೇಕಂತ ಮಾಡಿದ್ದಲ್ಲ. ಶಿಕ್ಷಕರ ಮೂಲಕ ಶಾಲೆ ಸ್ಕೂಲ್ ಟೈಮ್ ಅಂದರೆ ಈ ರೀತಿ ಎಲ್ಲ ಕೀಟ್ಲೆ ಮಜಾ ಎಲ್ಲ ಆಗಿರ್ತವೆ. ನೀವು ಮಾಡಿರ್ತೀರಿ ನಿಮ್ಮ ಸ್ಕೂಲ್ ಲೈಫ್ನಲ್ಲೆಲ್ಲ. ನಮ್ಮ ಸರ್ ಬಂದರು, ಏನು ಮಾಡ್ಬಿಟ್ರಿ, ಕುಂತ್ಕೊಂಡು ಬಂದು ಏನಪ್ಪ ಎಲ್ಲ ರೆಡಿಯಾಗಿರೋಣ ಊರು ಹೋಗಕ್ಕಂತ ಬಂದು ನಾವೇನು ಬೆಂಕಿ ಹಚ್ಚಿದ್ವಲ್ಲ ಅದೇ ಕಾಟ ಮೇಲೆ ಕುತ್ಕೊಂಡ್ಬಿಟ್ರು. ಅದು ಮೊದಲು ಸ್ಟೀಲಿನ ಕಾಟ, ಬೆಂಕಿ ಹಚ್ಚಿತ್ತು, ಪೂರ ಕಾಟ ಕಾದಿತ್ತದು. ಪೇಪರ್ ಜಗ್ಗಿದ್ವು. ಅದೇನಾಗ್ಬಿಡ್ತು, ನಮ್ಮ ಸರ್ ಕೂತಿದ್ರಲ್ಲ ಇಲ್ಲೆಲ್ಲ ಅವ್ರಿಗೆ ಸುಡಾಗಿ ಬಿಸಿ ಅನಿಸ್ಬಿಡ್ತು. ಅಯ್ಯೋ ಏನೋ ಆತಲ್ಲಿ, ಈಗ ಏನಾಗ್ತೈತಿ, ಹಿಂಗೆ ಕುತ್ಕೊಂಡ್ರಲ್ಲೇ ಕೈ ಉರ್ಯಾರ, ಕೈ ಸುಡಾಕತ್ತೈತೆ. ಯಾಕಂದ್ರೆ ಕಾಟ ಹೀಟ್ ಆಗ್ಬಿಟ್ಟತ್ತದು. ನೆನಪು ಮಾಡ್ಕೋಬೇಕು ನೀವು. ಕಾಲು ಹಿಂಗೆ ಉರ್ಯಾರ, ಅಲ್ಲಿ ಸುಡಾಕತ್ತಿ,
ಏನು ಹೇಳ್ತಾರ, ಹೇಳ್ಬೇಕಂದ್ರೆ ಕೈ ಉರ್ಬೇಕಲ್ಲ, ಕೈ ಉರ್ಬೇಕಂದ್ರೆ ಕೈನೂ ಸುಡಾಕತ್ತೆ, ಹಿಂಗೆ ಮಕ್ಕೊಂಬಿಡ್ರಿ ನನ್ನ ನೆನ್ಪು ಮಾಡ್ಕೋಬೇಕು ನೀವು. ಕಾಟ ಮೇಲೆ ಹಿಂಗೆ ಮಕ್ಕೊಂಬಿಡ್ರಿ, ಇವಳು ಎಬ್ಸರ್ಲಿ ಅಂತೇಳಿ ಹೇಳ್ಬೇಕಂದ್ರೆ ಒಂದು ಕಾಲು ಹ್ಯಾಂಡಿಕ್ಯಾಪ್ ಇತ್ತು ಪಾಪ ಸರ್ದು. ಅವಾಗ ಏನು ಮಾಡ್ಬಿಟ್ರೆ ನಮ್ಮ ರೂಮ್ ಹುಡುಗರು ಅಂತ ನಮ್ಮ ಸರ್ ಎಬ್ಬಿಸಿ ನಿಲ್ಸಿದ್ರು. ಅವಾಗ ನೋಡ್ಕೋಬೇಕು ನೀವು. ಸರ್ಗೆ ಇಂಥ ಸಿಟ್ಟು ಬಂದಿತ್ತು ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಗೊಬ್ಬರ ಕಟ್ಟಿಗೆ ಅಂತ ಬರ್ತಾವೆ, ಗೊಬ್ಬರ ಗಿಡ ಅಂತ ಹೇಳಿದ್ರು. ದೊಡ್ಡ ಹಸಿ ಕಟ್ಟಿಗೆ ಇತ್ತು, ಫಾರೆಸ್ಟ್ ಏರಿಯಾ ಇತ್ತು, ಅದು 3-6 ಜನ ಬಳಕ ಊರವರೆಗೆ ಇರ್ತದೆ ಅವಾಗಿದು. ಯಾವಾಗಲೂ ಸ್ಟೋರಿ ಇದು 2008 ಸ್ಟೋರಿ ಹೇಳ್ತಾನೆ ನಾನು. ನಾವು 9th 2007 ಸ್ಟೋರಿನ ಹೇಳ್ತಾರೆ. ಇದು ಏನಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಸರ್ ಒಟ್ಟರು ಬರಲಿಲ್ಲ, ನೀವು ನಿಮ್ಮ ರೂಮ್ನಿರಲಿ ಮಕ್ಕಳ, ಬೆಂಕಿ ಹಚ್ಚಿ ಇಂಥದ್ದು ಗೆದ್ದ ಮಾಡ್ತೀರಿ ಅಂತೇಳಿ ಹಸಿ ಕಟ್ಟಿಗೆ ತರಿಸಿ ರೂಮ್ ಲಾಕ್ ಮಾಡಿ ನಮ್ಮ ಹುಡುಗನ ಎಲ್ಲರೂ ನಾಯಿ ಹೊಡೆದ್ಬಿಟ್ರು. ನಮ್ಮ ಸರ್ ಹೊಡೆತಕ್ಕೆ ಕಟ್ಟಿಗೆ ಚೂರು ಅಲ್ಲೆಲ್ಲ ಬಿದ್ದಿದ್ದು, ಆ ರೇಂಜ್ ಕೊಡ್ತಿದ್ರು ನಮ್ಮ ಸರ್. ಹಂಗೆ ಹೊಡೆದಿದ್ರು ನಮ್ಮ ಸರ್ ಎಲ್ಲ ಹುಡುಗರಿಗೆ. ಆವಾಗ ನಾವೇನು ಮಾಡಿಬಿಟ್ಟಿಪ್ಪ ಅಂತಂದ್ರೆ ನಾವು ಜಳಕಕ್ಕೆ ಹೋಗಿದ್ವಲ್ಲ ಮೊದಲು, ನಾನು ಅಂತ ಒಂದೂರು ಅಂತೇಳಿ ನಮ್ಮ ಹುಡುಗರಿಗೆಲ್ಲ ಹೊಡೆದಿದ್ರು. ಕದ ಹಾಕಿದ್ರು ನಮ್ಮ ಸರ್ ಕಟ್ಟಿಗೆ ಕೈಯಾಗ. ನಾವು ಕದ ಬಡಿದ್ವಿ. ಕದ ಬಡದ ಕೂಡಲೇ ನಮ್ಮ ಸರ್ ನೆನಪು ಮಾಡ್ಕೋಬೇಕು ನೀವು, ಕದ ತೆಗೆದ್ರೆ ಹಿಂಗೆ ಏನಿಲ್ಲ ಅಂದರು. ಏನಿಲ್ಲ ಸರ್, ಬಕೆಟ್ ನಮ್ಗೆ ಗೊತ್ತಿತ್ತು, ಅವ್ರ ಕೈ ಕಟ್ಟಿಗಿತ್ತು. ನಾ ಅದ್ಯಾರು ಸರ್ ಹೊಡೆದು ಬಿದ್ದು ನಮ್ಮ ರೂಮ್ನಾಗ ಅಂತ ಗೊತ್ತಾಗ್ತು ನಮಗೆ. ಏನಿಲ್ಲ ಸರ್, ನಾವು ಬಕೆಟ್ ಹೇಳಕ್ಕೆ ಬಂದಿವ್ರಿ. ಯಾರು ನಿಮ್ನಂದ್ರು ಯಾರು ಅಂತ ಕೇಳಿದ್ರು. ನಮ್ದು ಆ ರೂಮ್ ರೀ, ನಮ್ದು ಇದು ರೂಮ್. ಬಟ್ ಆದ್ರೂ ಕೂಡ ಅವ್ರು ಕಟ್ಟಿಗೆ ನೋಡಿ ಎದುರಿ ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ನಮ್ದು ಬೇರೆ ರೂಮ್ ರೀ ಅಂತ ಹೇಳಿದ್ವಿ. ನಡ್ರಿ ಆ ಕಡೆ ಬಕೆಟ್ ಇತ್ತು ಅಂತಂದ್ರೆ ಇಟ್ವಿ. ನಾವು ಹೋಗ್ಬಿಟ್ಟು ಆ ಕಡೆ ನಮ್ಮ ಸರ್ ಅವ್ರಿಗೆಲ್ಲರಿಗೆ ಚಾರ್ಜ್ ಮಾಡಿ ಹೋಗಾಕತ್ತಿದ್ರು. ಬಂದ್ವಿ ನಾವು ಆಮೇಲೆ. ನಮ್ಮ ಸರ್ ಹೋದ್ರೆ ನಾವು ಆಮೇಲೆ ಬಂದ್ವಿ ಒಳಗೆ. ನಮ್ಮ ಹುಡುಗರು ಅಳಾಕತ್ತಿದ್ವು, ಹೊಡ್ತಾ ತಿಂದಿರ್ತಾರಲ್ಲ, ಮತ್ತೆ ಅಳಾಕತ್ತಿದ್ರು. ಅಳಾಕತ್ತಾಗ ಏನಂತ ಮತ್ತೆ ನಾವು ಬರುತ್ತೆ ನಾಗಾಕತ್ಬಿಟ್ರು. ನಾವು ನೋಡೋರು ನಾವು ನಗಾಕತ್ತಿ ಕೊಟ್ಟು ಯಾಕಿರಲಿ ಅಂದ್ವಿ. ನೀವು ಬೆಂಕಿ ಹಚ್ಚಿ ಹೋಗ್ಬಿಟ್ರಿಪ್ಪ, ಮಾಸ್ತರ್ ಬಂದು ನಮ್ಮ ನಾಯಿ ಹೊಡೆದು ಬಿಟ್ರಿಲ್ಲ ಅಂತಂದ್ರೆ ಎಲ್ಲರೂ ನಗದ ಅವಾಗ ನಮ್ಮ ಹುಡುಗರು ಕೂಡ ಅಳಾಕತ್ತ ನಗಾಕತ್ಬಿಟ್ರು. ಇರ್ಲಿಪ್ಪ ಹೋಗ್ಲಿ ಅಂತೇಳಿ. ನಮ್ಮಲ್ಲಿ ಹೆಂಗಿತ್ತಂದ್ರೆ ಆ ಟೈಮಲ್ಲಿ ನಾವು ಹುಡುಗರು ಹೆಂಗಿತ್ತು ಅಂದ್ರೆ ಈಗೆಲ್ಲ ಹಾಸ್ಟೆಲ್ನಾಗ ನಮ್ಮ ರೂಮ್ ಒಳಗಡೆ 20-24 ಹುಡುಗರನ್ನ ಮಿಕ್ಸ್ ಮಾಡಿರ್ತಿದ್ರು, ಜಾಯಿನ್ ಮಾಡಿರ್ತಿದ್ರು. ಅದ್ರಾಗ ನಾವೇನಾದರೂ ಈ ರೀತಿ ತಪ್ಪಂತಲ್ಲಿದ್ದು ಆ ಏಜಲ್ಲಿ ಹಂಗೆ ಮಾಡಿಸಿರ್ತೀವಿ, ಏನು ಮಿಸ್ಟೇಕ್ಗಳನ್ನು ಮಾಡಿ ಯಾರು ಸಿಕ್ಕಾಕೊಂಡ್ರೆ, ಈಗ ಉಳ್ಕಿದ್ರೆಲ್ಲ ಸಿಕ್ಕೊಂಡ್ರೆ ಅವ್ರು ಯಾರು ಮಾಡಿಲ್ಲ ಪಾಪ ತಪ್ಪನ್ನು ಮಾಡಿದ್ರೆ ಯಾರು ನಾನು ಇನ್ನೊಬ್ಬ ನಾವು ಹೊರಗದೀವಿ. ಆದ್ರೆ ಅವರು ನಮ್ಮ ಹೆಸರು ಹೇಳಂಗಿಲ್ಲ, ಹೇಳಬಾರ್ದು ಅಂತೇಳಿ ನಾವು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿರ್ತಿದ್ವಿ. ಅವ್ರು ಏನಾರ ಹೊರಗಿದ್ದಾಗ ನಾವು ಸಿಕ್ಕೊಂಡ್ರೆ ನಾವು ಅಷ್ಟೇ ಹೊಡೆದ ತಿಂತಿದ್ವಿ. ಅಂದ್ರೆ ಈ ರೀತಿ ನಮ್ಮಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅವಾಗ ಅನ್ಯೋನ್ಯತೆ ಇತ್ತು. ಅವಾಗ ಶಾಲೆ ಒಳಗಡೆ ನಾವೆಲ್ಲ ಇದೇ ರೀತಿ ಇರ್ತಿದ್ವಿ. ಈಗಲೆಲ್ಲ ಅನ್ಯೋನ್ಯತೆ ನೀವು ನೋಡಿರ್ತೀವಿ. ಈಗಲೇ ಜಸ್ಟ್ ಶಿಕ್ಷಕರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಮಕ್ಕಳು ಹೆಂಗಿರ್ತಾರೆ ನಿಮ್ಗೆ ಗೊತ್ತೈತಿ. ನಾವೆಲ್ಲ ಮಾಡಿ ಸ್ಟೋರಿ ನಿಮ್ಗೆ ಹೇಳಿದೆ. ಈಗ ಅವಾಗೆಲ್ಲ ನಾವು ಹೊಂದಾಣಿಕೆ ಇದ್ವಿ. ಅದೇನೋ ಇರಲಿ, ಹುಡುಗರು ಇರಲಿ, ನಾವು ಹೊಂದಾಣಿಕೆ ಮಾಡ್ಕೊತಿದ್ವಿ. ಏನೇ ಇದ್ರು ಹಂಚ್ಕೊಂಡು ತಿಂತಿದ್ವಿ. ನಮ್ಮಲ್ಲಿ ಜಾತಿ ಭೇದ ಭಾವ ಎಲ್ಲ ಯಾವ ಇರಲಿಲ್ಲ ಅವಾಗ. ಅರ್ಥ ಆಯ್ತಾ? ಈಗೆಲ್ಲ ನಿಮ್ಗೆ ಗೊತ್ತಿರ್ತೈತಿ, ಅದು ಬೇಡ ಈಗ ನಮ್ಗೆ. ಬಟ್ ಏನಪ್ಪ ಅಂದ್ರೆ ನಾವು ಶಿಕ್ಷಕರಿಗೆ ಅವಾಗ ಕೂಡ ರೆಸ್ಪೆಕ್ಟ್ ಕೊಡ್ತಿದ್ವಿ. ಈಗೂ ನಮ್ಮ ಸರ್ಗಳನ್ನ ನೋಡಿದ್ರೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಅವ್ರು ಖಾಲಿ ಬಿಡ್ತದೆ. ಅಟ್ಲೀಸ್ಟ್ ಅವ್ರು ನೋಡಿ ಭಯ ಪಡ್ತೀವಿ, ಅಟ್ಲೀಸ್ಟ್ ರೆಸ್ಪೆಕ್ಟ್ ಕೊಡ್ತೀವಿ. ಈಗ ಹುಡುಗರು ನೀವು ನೋಡಿರ್ಬೋದು, ಟೀಚರ್ಸ್ಗೂ ರೆಸ್ಪೆಕ್ಟ್ ಇಲ್ಲ, ಏನಿಲ್ಲ, ಹಂಗೆ ಇರ್ತಾರೆ. ಅದು ನೋಡೋಣ, ಎಲ್ಲ ಹುಡುಗರು ಹಂಗೆ ಇರಂಗಿಲ್ಲ. ಎಲ್ಲೋ ಒಂದು ಹುಡುಗರ ನಮ್ಮ ಸ್ಟೋರಿ ಈ ರೀತಿ ಇದ್ವು. ಇನ್ನೂ ಹಾಸ್ಟೆಲ್ ಸ್ಟೋರಿಗಳು ಭಾಳ ಅದಾವು. ಅವನ್ನ ಮತ್ತೆ ನಾನು ನಿಮಗೆ ಮತ್ತೆ ಹೇಳ್ತಾನಂತ. ಬಟ್ ಆ್ಯಕ್ಚುಲಿ ನಾನು ಏನು ಮಾಡಬೇಕಿತ್ತಂದ್ರೆ ಬ್ಲೂ ಪ್ರಿಂಟ್ ಬಗ್ಗೆ ಹೇಳಬೇಕಾಗಿತ್ತು. ನಮ್ಮ ಹುಡುಗರೆಲ್ಲ ನಮ್ಮ ಹಾಸ್ಟೆಲ್ ಸ್ಟೋರಿ ಚಲೋ ಇರ್ತವೆ ಸರ್, ಹೇಳಿ ಅಂದಿದ್ದಕ್ಕೆ ನಾನು ಈ ಹಾಸ್ಟೆಲ್ ಸ್ಟೋರಿ ಅಂತ ಒಂದು ಟಾಪಿಕ್ನ ಹೇಳ್ಬೇಕಾಗ್ತಿರುತ್ತೆ. ನಾಳೆ ಏನು ಮಾಡ್ತಾನಪ್ಪ ಅಂದ್ರೆ ಬ್ಲೂ ಪ್ರಿಂಟ್ ಬಗ್ಗೆ ಅಂದರೆ ನೀಲನಕ್ಷೆ ಅಂತ ಹೇಳ್ತಾರೆ, ನೀಲಿ ನಕ್ಷೆ ಅಂತ ಹೇಳ್ತಾರೆ, KCV ಬೋಲ್ಡ್ ಅಂತ ಹೇಳ್ತಾರೆ. ಅಂದರೆ ಬೋಲ್ಡಿಂದಾನೆ ಬಿಟ್ಟಿರ್ತಕ್ಕಂತಹ ಒಂದು ನೀಲಿ ನಕ್ಷೆ ಅಂದರೆ ಬ್ಲೂ ಪ್ರಿಂಟ್. ಯಾವ ಚಾಪ್ಟರ್ನಲ್ಲಿ ಯಾವ ಪ್ರಶ್ನೆ ಎಷ್ಟು ಮಾರ್ಕ್ಸಿಗೆ ಬರ್ಬೋದು ಅನ್ನೋದನ್ನು ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ಆ ಬ್ಲೂ ಪ್ರಿಂಟ್ ಬಗ್ಗೆನ ಪೂರ ಡೀಟೇಲ್ ಆಗಿ ನಾಳೆ ತರಗತಿಯಲ್ಲಿ ತಿಳಿಸ್ತೇನೆ ಅಂತ ಹೇಳ್ತಾ ಇವತ್ತಿಗೆ ಕ್ಲಾಸಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಮ್ಮ ಚಾನಲ್ನ ಇದೇ ರೀತಿ ನೀವೇನು ಮಾಡ್ಬೇಕು, ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಆಮೇಲೆ ಬೆಲ್ ಐಕನ್ನ ಒತ್ತಿರಿ, ಕಮೆಂಟನ್ನು ಮಾಡಿರಿ. ಇದೇ ರೀತಿ ಸ್ಟೋರಿ ಇರ್ತಾವೆ ಭಾಳ ಅದಾವು. ಬಟ್ ಸ್ಟೋರಿ ಹಿಡಿದ್ರದ್ದು ಸೈನ್ಸ್ ಇರ್ತಾ ಶಂಭು ಸರ್ ಅಂತ ಆಗಲ್ಲ. ಆದರೂ ಕೂಡ ಅವಾಗ ಒಂದು ಸ್ಟೋರಿ ಇರಬೇಕು. ಹಾಗಾಗಿ ಈ ಸ್ಟೋರಿಯನ್ನು ನೀವೆಲ್ಲರೂ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.